ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಈ ರಾಮಲಿಂಗ ರೆಡ್ಡಿಗೆ ಬಿಜೆಪಿ ಹೈಕಮಾಂಡ್ ನಿಂದ ಕಾಲ್ ಬಂದಿದೆ. ಬಿಜೆಪಿಗೆ ಬನ್ನಿ, ನಾವು ಲಾಸ್ಟ್ ಟೈಮ್ ಕೂಡ ನಿಮ್ಮನ್ನ ಕರೆದಿದ್ವಿ, ಬಂದಿರಲಿಲ್ಲ. ಆದ್ರೆ ಈ ಸರ್ತಿ ಬನ್ನಿ, ಸಂಜೆ ಒಳಗಡೆ ಡಿಸೈಡ್ ಮಾಡ್ಕೊಳ್ಳಿ ಬರಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಯೋಚನೆಯನ್ನ ಮಾಡಿ ಸಂಜೆ ಒಳಗಡೆ ಒಂದು ನಿರ್ಧಾರಕ್ಕೆ ಬನ್ನಿ. ರಾಜ್ಯಸಭೆ ಸ್ಥಾನದ ಜೊತೆ ಕೇಂದ್ರದಲ್ಲಿ ಸಚಿವರನ್ನಾಗಿ ಕೂಡ ಮಾಡ್ತೀವಿ ನಾವು. ಈಗ ಯಾವುದೋ ಒಂದು ಖಾತೆಗಾಗಿ ಪಾಪ ಕೈ ಪಾಳ್ಯದಲ್ಲಿ ಹೊಡೆದಾಟ ಬಡದಾಟ ನಡೀತಾ ಇದೆ. ಈಗ ಬಿಜೆಪಿಯವರು ಹೈಕಮಾಂಡ್ ನಿಂದ ಮಣೆಯನ್ನ ಹಾಕಿದ್ದಾರೆ. ಈ ರಾಜ್ಯಸಭೆ ಸ್ಥಾನದ ಜೊತೆಗೆ ನಿಮಗೆ ಕೇಂದ್ರದಲ್ಲಿ ಸಚಿವರನ್ನಾಗಿ ಕೂಡ ಮಾಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ. ಇವತ್ತು ಸಂಜೆವರೆಗೂ ನೀವು ಯೋಚನೆಯನ್ನ ಮಾಡಿ ಒಟ್ಟು ನಮ್ಮ ಪಕ್ಷಕ್ಕೆ ನೀವು ಬನ್ನಿ. ಲಾಸ್ಟ್ ಟೈಮ್ ಕೂಡ ನಿಮ್ಮನ್ನ ಕರೆದಿದ್ವಿ, ಆದ್ರೆ ನೀವು ಬಂದಿರಲಿಲ್ಲ. ಆದ್ರೆ ಈ ಸರ್ತಿ ಹಂಗ್ ಮಾಡಬೇಡಿ, ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೆದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಆಫರ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮಗಳು ಸೌಮ್ಯ ರೆಡ್ಡಿ ಕೂಡ BTM ಲೇಔಟ್ ನಿಂದ ಟಿಕೆಟ್ ಕೊಡ್ತೀವಿ, ನೀವು ಗೌರವ ಇಲ್ಲದ ಜಾಗದಲ್ಲಿ ಇರಬೇಡಿ, ಬಿಜೆಪಿ ಬನ್ನಿ ನೀವು ಅಂತ ಹೇಳ್ತಾ ಇದೆ ಹೈಕಮಾಂಡ್. ನಿಮಗೆ ಆ ಜಾಗದಲ್ಲಿ ಕೈಪಾಳ್ಯದಲ್ಲಿ ನಿಮಗೆ ಮರ್ಯಾದೆ ಅನ್ನೋದು ಕೊಡ್ತಾ ಇಲ್ಲ. ನಿಮಗೆ ಮರ್ಯಾದೆ ಇಲ್ದಿದ್ದ ಜಾಗದಲ್ಲಿ ನೀವಲ್ಲಿ ಇರಬೇಡಿ. ನೀವು ಯಾವ ಒಂದು ಇದನ್ನ ಕೇಳ್ತೀರಾ, ಖಾತೆಯನ್ನ ಕೇಳ್ತೀವಿ, ಅದನ್ನೇ ಕೊಡ್ತೀವಿ. ಈ ರಾಜ್ಯ ಸ್ಥಾನದ ಅಂದ್ರೆ ರಾಜ್ಯಸಭೆ ಸ್ಥಾನದ ಜೊತೆಗೆ ಕೇಂದ್ರದಲ್ಲೂ ಕೂಡ ಸಚಿವರನ್ನಾಗಿ ನಾವು ನಿಮಗೆ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಮಗಳು ಸೌಮ್ಯ ಏನಿದ್ದಾರೆ, ಸೌಮ್ಯ ರೆಡ್ಡಿಗೂ ಕೂಡ BTM ಲೇಔಟ್ ನಿಂದ ಟಿಕೆಟ್ ಕೂಡ ಕೊಡ್ತೀವಿ, ನೀವು ಗೌರವ ಇಲ್ದಿರುವಂತಹ ಜಾಗದಲ್ಲಿ ಇರಬೇಡಿ. ಬಿಜೆಪಿ ಟಾರ್ಗೆಟ್ ಬೆಂಗಳೂರು ಜೊತೆಗೆ ಆಂಧ್ರ ಹಾಗೆ ತೆಲಂಗಾಣದ ರೆಡ್ಡಿ ಮತಗಳ ಮೇಲೆ ಕಣ್ಣು ಬಿದ್ದಿದೆ. ಈಗ ಈ ಬೆಂಗಳೂರು ಜೊತೆಗೆ ಈ ಆಂಧ್ರ, ಅದ್ರ ಜೊತೆಗೆ ತೆಲಂಗಾಣದ ರೆಡ್ಡಿ ಮತಗಳ ಮೇಲೆ ಬಿಜೆಪಿಯವರ ಕಣ್ಣು ಬಿದ್ದಿದೆ. ಈ ದಕ್ಷಿಣ ಬಲಾಢ್ಯ ಲೀಡರ್ ಆಗಿ ಬೆಳೆಸಲು ಬಿಜೆಪಿ ಆಸಕ್ತಿಯನ್ನ ಹೊಂದಿದೆ. ಈ ಬೆಂಗಳೂರಿಗೆ ಸೀಮಿತ ಆಗಬೇಡಿ ನೀವು, ನಿಮ್ಮ ಪವರ್ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ನಾಯಕರು ರೆಡ್ಡಿ ಜೊತೆಗೆ ಮಾತನಾಡಿದ್ದಾರೆ. ಇದೀಗ ರೆಡ್ಡಿ ಆನೇಕಲ್ ಫಾರ್ಮ್ ಹೌಸ್ ಸೇರಿಕೊಂಡಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಈಗ ಆನೇಕಲ್ನ ಫಾರ್ಮ್ ಹೌಸ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ಯೋಚನೆಯನ್ನ ಮಾಡಬೇಡಿ. ನಿಮಗೂ ಕೂಡ ಯಾವ ಖಾತೆಯನ್ನ ಕೇಳ್ತೀರಾ ಅದನ್ನು ಕೂಡ ಕೊಡ್ತೀವಿ, ನಿಮ್ಮ ಮಗಳಿಗೂ ಕೂಡ ಒಂದು ಟಿಕೆಟ್ ಕೊಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಬಂದು ಬಿಡಿ ಅಂತ ಹೇಳ್ಬಿಟ್ಟು ಈಗ ರೆಡ್ಡಿ ಮತವನ್ನ ಕಸಿಯುವಂತಹ ಪ್ಲಾನ್ ನಲ್ಲಿದೆ ಹೈಕಮಾಂಡ್. ಈ ರಾಜೀನಾಮೆ ಲೆಟರ್ ಕೂಡ ಕೊಡೋದಕ್ಕೆ ಹೋಗದೆ ಆಪ್ತರ ಕೈಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇವರಾಗೆ ಹೋಗಿ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ರೆ ಒಂದ್ ಲೆಕ್ಕ, ಆದ್ರೆ ಇವ್ರು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ದಲೆ ರಾಜೀನಾಮೆ ಪತ್ರವನ್ನ ಇವರೇ ಹೋಗಿ ತಲುಪಿಸಿಲ್ಲ. ಒಂದಷ್ಟು ಆಪ್ತರ ಕೈಯಲ್ಲಿ ಒಂದು ರಾಜೀನಾಮೆಯನ್ನ ಪತ್ರವನ್ನ ಕೊಟ್ಟು ಕೈಯಲ್ಲಿ ಇಟ್ಟು ಕಳಿಸಿದ್ದಾರೆ. ಈ ಫಾರ್ಮ್ ಹೌಸ್ ನಲ್ಲಿ ಆಪ್ತರ ಜೊತೆಗೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಆಫರ್ ಬಗ್ಗೆ ಕೂಡ ಆಪ್ತರ ಜೊತೆ ಚರ್ಚಿಸಿರುವಂತಹ ರಾಮಲಿಂಗ ರೆಡ್ಡಿ ಕಳೆದ ಬಾರಿ ಈ HDK ಸರ್ಕಾರ ಬಿದ್ದಾಗ್ಲೂ, ಈ HD ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಾಗ್ಲೂ ಕೂಡ ರಾಮಲಿಂಗ ರೆಡ್ಡಿ ಅವರನ್ನ ಹಾಗೆ ಅವರ ಪುತ್ರಿಗೆ ಬಿಜೆಪಿ ಆಫರ್ ಅನ್ನ ಆಗ್ಲೂ ಕೂಡ ಕೊಟ್ಟಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಸೋನಿಯಾ ಗಾಂಧಿ ಅವರು ಕಾಲ್ ಮಾಡಿದಕ್ಕೆ ಹೋಗಿರ್ಲಿಲ್ಲ. ಈ ಬಾರಿ ರೆಡ್ಡಿ ಬಿಜೆಪಿಗೆ ಹೋಗೋದು ಬಹುತೇಕ ಖಚಿತ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಿದೆ. ಕಾರಣ ಎಷ್ಟೇ ಅವ್ರು ಕೇಳಿರುವಂತಹ ಖಾತೆ ಕೊಟ್ಟಿಲ್ಲ, ಬಿಜೆಪಿ ಈಗ ಅವ್ರನ್ನ ಸೆಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆ. ಅವ್ರು ಯಾವ ಖಾತೆಯನ್ನ ಕೇಳ್ತಾರೋ ಅದನ್ನ ಕೊಟ್ಟು ಅವ್ರ ಮಗಳಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟು ಅವ್ರನ್ನ ಸೆಳ್ಕೊಳ್ಳುವಂತಹ ಪ್ರಯತ್ನ. ಇದಕ್ಕೆ ರೆಡ್ಡಿಯ ಮತ ಬ್ಯಾಂಕಿಂಗ್ ನ ಕೊಳ್ಳೆ ಹೊಡೆಯುವಂತಹ ಪ್ರಯತ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಲಾಸ್ಟ್ ಟೈಮ್ ಈ ಕುಮಾರಸ್ವಾಮಿ ಅವರು ಕೂಡ ಸೋತಾಗ್ಲೂ ಕೂಡ ಬಿಜೆಪಿ ಆಫರ್ ಅನ್ನ ಕೊಟ್ಟಿತ್ತು, ಬನ್ನಿ ನೀವು ನಮ್ಮ ಬಿಜೆಪಿಗೆ ಸೇರ್ಪಡೆಯಾಗಿ ನೀವು ಹಾಗೆ ನಿಮ್ಮ ಮಗಳು ಇಬ್ರು ಕೂಡ ನಮ್ಮ ಕಡೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಅಂದ್ರೆ ಸೋನಿಯಾ ಗಾಂಧಿ ಅವರು ಕಾಲ್ ಮಾಡಿದಕ್ಕೆ ರಾಮಲಿಂಗ ರೆಡ್ಡಿ ಅವರು ಅಥವಾ ಅವ್ರ ಜೊತೆ ಮಗಳು ಕೂಡ ಇಬ್ರು ಕೂಡ ಬಿಜೆಪಿಗೆ ಹೋಗ್ಲಿಲ್ಲ. ಈ ಬಾರಿ ರೆಡ್ಡಿ ಅವರು ಬಿಜೆಪಿಗೆ ಹೋಗೋದು ಬಹುತೇಕ ಖಚಿತ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆಗಳಲ್ಲಿ ಚರ್ಚೆ ನಡೀತಾ ಇದೆ. ಕಾದ್ ನೋಡ್ಬೇಕು, ರಾಮಲಿಂಗ ರೆಡ್ಡಿ ಅವರು ಬಿಜೆಪಿಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರಾ, ಕಾದ್ ನೋಡ್ಬೇಕು.